ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಮಲೆನಾಡಿನ ಚಿತ್ರಗಳು. ಮುನ್ನುಡಿ ಹಾಗೂ ಒಂದು ಕವಿತೆ ಸೇರಿ 14 ಲೇಖನಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಈ ಪುಸ್ತಕನ ಓದ್ದವರಿಗೆ ಇದು ಒಂದು ರಸದೌತಣವೇ ಸರಿ. ಹಾಗೆ ಈ ಪುಸ್ತಕದ ಮುನ್ನುಡಿಯನ್ನು ನೀವು ಮಿಸ್ ಮಾಡಬಾರ್ದು. ಕುವೆಂಪು ಅವರ ಬಾಲ್ಯದ ನೆನಪುಗಳು, ಅವರು ಮಾಡ್ತಿದ್ದ ಅಭ್ಯಂಜನ, ಅವರ ಅಜ್ಜಯ್ಯನ ಅಭ್ಯಂಜನ, ಅವರ ಟ್ಯೂಷನ್ ಮಾಸ್ಟ್ರು, ಕತೆಗಾರ ಮಂಜಣ್ಣ, ಕುವೆಂಪು ಅವರು ಬೇಟೆಗೆ ಹೋಗಿದ್ದು, ಹೀಗೆ ಹಲವಾರು ನೆನಪಿನ ಬುತ್ತಿಗಳನ್ನು ಈ ಪುಸ್ತಕದಲ್ಲಿ ಕುವೆಂಪು ಅವರು ನಮಗೆ ಬಿಚ್ಚಿಟ್ಟಿದ್ದಾರೆ. ಇಲ್ಲಿ ಯಾವುದು ಫೇವ್ರೆಟ್ ಕತೆ ಅಂತ ಇಲ್ಲ, ಪ್ರತಿಯೊಂದು ಕತೆನೂ ತುಂಬ ಯುನೀಕ್ ಆಗಿದೆ, ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಯಾವ ಊರಲ್ಲೇ ಕೂತ್ಕೊಂಡು ಈ ಪುಸ್ತಕನ ಓದ್ತಾ ಇದ್ದರೆ ನೀವು ಮಲೆನಾಡಿಗೆ ಒಂದು ಟ್ರಿಪ್ ಹೋಗಿ ಬಂದ ಅನುಭವ ನಿಮ್ಮದಾಗತ್ತೆ. ಮಲೆನಾಡಿನ ಬೆಳದಿಂಗಳು, ಸೂರ್ಯೋದಯ, ಪ್ರಕೃತಿ, ಕಾಡು ಇದನ್ನೆಲ್ಲ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದರೆ ನೀವು ಸಾಕ್ಷಾತ್ ಮಲೆನಾಡಿನಲ್ಲೇ ಇದ್ದೀರಾ ಅಂತ ಅನ್ಸೋದಕ್ಕೆ ಶುರುವಾಗತ್ತೆ. ಪ್ರತಿಯೊಂದು ಕತೆ ನಿಮ್ಮ ಮುಖದ ಮೇಲೆ ಸ್ಮೈಲನ್ನು ತರಿಸುತ್ತೆ. ಎಸ್ಪೆಷಲಿ ರಾಮ ರಾವಣರ ಕತೆ, ಪುಟ್ಟಾಚಾರ್ಯ ಕಾಡು ಕೋಳಿಯ ಕತೆ, ಇದನ್ನು ಓದಬೇಕಾದ್ರೆ ನೀವು ಹೊಟ್ಟೆ ಉಣ್ಣಾಗೋ ಅಷ್ಟು ನಗ್ತೀರಾ.